ಹಾಯ್ ಸ್ನೇಹಿತರೆ, ವೇದಿಕೆ ಮೇಲೆ ಹಾರ್ಮೋನಿಯಂ ಮೇಲಿನ ಬೆರಳುಗಳು ಮಿಂಚಿನಂತೆ ಚಲಿಸುತ್ತಿದ್ದವು. ಸಭೆಯಲ್ಲಿದ್ದ ಸಾವಿರಾರು ಜನ ಮೈಮರೆತು ತೇಲುತ್ತಿದ್ದರು. ಆದರೆ ಆ ಬೆರಳುಗಳ ಹಿಂದಿದ್ದ ದೇಹ ಮಾತ್ರ ಒಳಗೊಳಗೆ ಕ್ಷೀಣಿಸುತ್ತಾ ಇತ್ತು. ಯಾವ ಮೋಹನ ಮುರಳಿ ಕರೆಯಿತು ಎಂದು ಇಡೀ ಕರ್ನಾಟಕವನ್ನು ತನ್ನ ಧ್ವನಿಯಿಂದ ತೂಗಿದ ಆ ಅಪರೂಪದ ಗಂಧರ್ವ ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಯಾರಿಗೂ ಊಹಿಸಕ್ಕಾಗದ ರೀತಿಯಲ್ಲಿ ಶಾಶ್ವತವಾಗಿ ಮೌನವಾಗಿ ಹೊರಟು ಬಿಟ್ರು. ಆಗ ಇಡೀ ಕನ್ನಡ ಕಲಾಲೋಕವೇ ಸ್ತಬ್ಧವಾಗಿ ಹೋಯಿತು. ಕೇವಲ 35 ವರ್ಷಗಳ ಆಯುಷ್ಯದಲ್ಲಿ ಜ್ಯೋತಿಯಾಗಿ ಉರಿದು ಆರಿಹೋದ ಈ ಮಹಾನ್ ಗಾಯಕನ ಜೀವನದಲ್ಲಿ ನಡೆದ ಆ ಕಠೋರ ಸತ್ಯವೇನು? ಆಸ್ಪತ್ರೆ ಹಾಸಿಗೆ ಮೇಲಿದಾಗಲೂ ಅವರ ಕೈಗಳು ಹಾರ್ಮೋನಿಯಂ ಹುಡುಕುತ್ತಿದ್ದವು. ಆ ದಿನಗಳಲ್ಲಿ ನಡೆದಿದ್ದಾದರೂ ಏನು? ಕನ್ನಡ ಸುಗಮ ಸಂಗೀತ ರಂಗದಲ್ಲಿ ನಕ್ಷತ್ರದಂತೆ ಹೊಳೆದು ಆ ಒಂದು ವಿಚಿತ್ರವಾದ ಕಾಯಿಲೆಯಿಂದ ಕಣ್ಮರೆಯಾದ ಅಪ್ರತಿಮ ಗಾಯಕ ಮತ್ತು ಸಂಗೀತ ನಿರ್ದೇಶಕ ರಾಜು ಅನಂತಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಜು ಅನಂತಸ್ವಾಮಿ ಅವರ ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ರಾಜು ಅನಂತಸ್ವಾಮಿ ಅವರ ಯಾವ ಹಾಡು ನಿಮಗೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಸ್ನೇಹಿತರೆ, ಕನ್ನಡ ಸುಗಮ ಸಂಗೀತ ಮತ್ತು ಭಾವಗೀತೆಗಳ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅಲ್ಲಿ ಮೈಸೂರು ಅನಂತಸ್ವಾಮಿ ಅವರ ಹೆಸರು ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅದೇ ಮೈಸೂರು ಅನಂತಸ್ವಾಮಿಯವರ ನೆರಳಿನಿಂದ ಹೊರಬಂದು ತನ್ನದೇ ಆದ ವಿಶಿಷ್ಟ ಶೈಲಿ ಹಾಗೂ ಧ್ವನಿಯಿಂದ ಸ್ವತಂತ್ರ ಗುರುತನ್ನು ನಿರ್ಮಿಸಿಕೊಳ್ಳೋದು ಸಾಮಾನ್ಯ ವಿಷಯವಾಗಿರಲಿಲ್ಲ. ಸ್ನೇಹಿತರೆ, ರಾಜು ಅನಂತಸ್ವಾಮಿ ಕೇವಲ ಒಬ್ಬ ಗಾಯಕನಾಗಿರಲಿಲ್ಲ, ಅವರು ಕನ್ನಡದ ಶ್ರೇಷ್ಠ ಕವಿಗಳ ಸಾಲುಗಳಿಗೆ ಯುವತದ ಶಕ್ತಿ ಮತ್ತು ಜೀವ ತುಂಬಿದ ಅಪರೂಪದ ಧ್ರುವತಾರೆ. ಸ್ನೇಹಿತರೆ, ಇಂದಿನ ಯುವ ಪೀಳಿಗೆಗೆ ಭಾವಗೀತೆಗಳು ಹತ್ತಿರವಾಗಬೇಕಾದ್ರೆ ಅದಕ್ಕೆ ರಾಜು ಅನಂತಸ್ವಾಮಿ ಅವರ ರಾಗ ಸಂಯೋಜನೆ ಮತ್ತು ಗಾಯನವೇ ಮುಖ್ಯ ಕಾರಣ. ಸ್ನೇಹಿತರೆ, ತಂದೆಯ ಸಾಂಪ್ರದಾಯಿಕ ವೈಭವವನ್ನು ಮುಂದುವರಿಸುತ್ತಲೇ ಆಧುನಿಕ ಸ್ಪರ್ಶ ನೀಡಿ ಹೊಸದೊಂದು ಕ್ರಾಂತಿ ಸೃಷ್ಟಿಸಿದ ಆ ಮಹಾನ್ ಚೇತನದ ಪಯಣ ಪ್ರತಿಯೊಬ್ಬ ಕನ್ನಡಿಗನು ತಿಳಿಯಬೇಕಾದ ಒಂದು ಅದ್ಭುತ ಚರಿತ್ರೆ ಅಂತ ಹೇಳ್ಬೋದು. ಸ್ನೇಹಿತರೆ, ರಾಜು ಅನಂತಸ್ವಾಮಿ ಅವರು ಜನಿಸಿದ್ದು 1973 ಏಪ್ರಿಲ್ 19 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಅವರ ಮನೆ ಎಂದರೆ ಅದು ಬರೀ ಸಿಮೆಂಟ್ ಬೆಲೆಗಳಿಂದ ಕಟ್ಟಿದ ಕಟ್ಟಡವಾಗಿರಲಿಲ್ಲ, ಅದೊಂದು ಸಂಗೀತದ ದೇವಸ್ಥಾನವಾಗಿತ್ತು. ಕಾರಣ, ಅವರ ತಂದೆ ಸ್ವತಃ ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಪಿತಾಮಹ ಎನಿಸಿಕೊಂಡಿದ್ದ ಮೈಸೂರು ಅನಂತಸ್ವಾಮಿ. ಮಗ ಹುಟ್ಟಿದ ತಕ್ಷಣ ಇಡೀ ಮನೆಗೆ ದೊಡ್ಡ ಖುಷಿ. ಮಗನನ್ನು ಕೂಡ ತಂದೆಯಂತೆ ದೊಡ್ಡ ಗಾಯಕನನ್ನಾಗಿ ಮಾಡಬೇಕೆಂಬ ಕನಸು ಕಣ್ಣಲ್ಲಿತ್ತು. ಮನೆಯಲ್ಲಿ ಸದಾ ತಂಬೂರಿಯ ನಾದ, ರಾಗಗಳ ಆಲಾಪನೆ, ಕುವೆಂಪು, ಬೇಂದ್ರೆ, KS ನರಸಿಂಹಸ್ವಾಮಿ ಅವರ ಕವಿತೆಗಳ ಚರ್ಚೆಗಳು ದಿನನಿತ್ಯ ನಡೆಯುತ್ತಿದ್ದವು. ದಿನನಿತ್ಯ ದೇಶದ ನಾನಾ ಭಾಗಗಳಿಂದ ಸಂಗೀತಗಾರರು, ಕವಿಗಳು ಮತ್ತು ಸಾಹಿತಿಗಳು ಅವರ ಮನೆಗೆ ಬರ್ತಾ ಇದ್ರು. ಅಂಥ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ವಾತಾವರಣದಲ್ಲೇ ರಾಜು ಅನಂತಸ್ವಾಮಿ ಬೆಳೀತಾರೆ. ಬಾಲ್ಯದಲ್ಲಿಯೇ ರಾಜು ಅವರಲ್ಲಿ ಸಂಗೀತದ ಪ್ರತಿಭೆ ಎದ್ದು ಕಾಣುತ್ತಿತ್ತು. ಕೇವಲ 6-7 ವರ್ಷದ ಬಾಲಕನಾಗಿದ್ದಾಗಲೇ ಅವರಿಗೆ ನಾದ ಮತ್ತು ತಾಳಗಳ ಮೇಲೆ ಅದ್ಭುತ ಹಿಡಿತವಿತ್ತು. ಇದನ್ನು ಗಮನಿಸಿದ ತಂದೆ ಮೈಸೂರು ಅನಂತಸ್ವಾಮಿ ಮಗನಿಗೆ ತಬಲಾ ಶಿಕ್ಷಣ ಕೊಡಿಸಲು ನಿರ್ಧರಿಸ್ತಾರೆ. ವಿದ್ವಾನ್ ಪಂಡಿತ್ ಗುಂಡಶಾಸ್ತ್ರಿ ಅವರ ಬಳಿ ತಬಲಾ ಕಲಿಯಲು ಸೇರ್ತಾರೆ ರಾಜು ಅವರು. ಅತ್ಯಂತ ವೇಗವಾಗಿ ತಬಲಾ ವಾದನವನ್ನು ಕರಗತ ಮಾಡಿಕೊಳ್ತಾರೆ. ತಬಲದಿಂದ ಆರಂಭವಾದ ಅವರ ವಾದ್ಯ ಪಯಣ ಅಲ್ಲಿಗೆ ನಿಲ್ಲಲಿಲ್ಲ. ತಂದೆಯಿಂದ ಹಾರ್ಮೋನಿಯಂ ಮತ್ತು ಶಾಸ್ತ್ರೀಯ ಸಂಗೀತದ ಅಡಿಪಾಯ ಕಲಿತು ಅವರು ನಂತರದ ದಿನಗಳಲ್ಲಿ ಗಿಟಾರ್, ಕೀಬೋರ್ಡ್, ಮ್ಯಾಂಡೋಲಿನ್ ನಂತಹ ಪ್ರತಿಯೊಂದು ವಾದ್ಯದಲ್ಲೂ ಅದ್ಭುತ ನೈಪುಣ್ಯತೆ ಸಾಧಿಸಿದರು. ಶಾಲಾ ದಿನಗಳಲ್ಲಿ ಅವರು ವೇದಿಕೆಯ ಮೇಲೆ ವಾದ್ಯ ನುಡಿಸುತ್ತಿದ್ದರು. ಹಿರಿಯ ಸಂಗೀತಗಾರರೇ ಇವರನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಿದ್ದರು. ಇನ್ನು ಶಿಕ್ಷಣ ಮುಗಿಸಿದ ರಾಜು ಅನಂತಸ್ವಾಮಿ ಅವರಿಗೆ ಎದುರಾದ ಮೊದಲ ದೊಡ್ಡ ಸವಾಲು ಎಂದರೆ ಅದು ಅಪೇಕ್ಷೆಗಳ ಭಾರ. ಮೈಸೂರು ಅನಂತಸ್ವಾಮಿ ಅವರ ಮಗನಿಂದ ತಕ್ಷಣ ಜನರ ನಿರೀಕ್ಷೆ ಬೆಟ್ಟದಷ್ಟೇ ಇರ್ತಿತ್ತು. ಆದರೆ ರಾಜು ಅವರಿಗೆ ತಂದೆಯ ಹಾದಿಯಲ್ಲೇ ನಡೆದು ಅವರ ಪ್ರತಿಬಿಂಬವಾಗಲು ಇಷ್ಟವಿರಲಿಲ್ಲ. ಅವರು ತಮ್ಮದೇ ಆದ ಹೊಸ ಶೈಲಿಯನ್ನು ಕಂಡುಕೊಳ್ಳಲು ಬಯಸಿದರು. ತಂದೆಯ ಗಾಯನದಲ್ಲಿ ಅತ್ಯಂತ ಗಾಂಭೀರ್ಯತೆ ಮತ್ತು ಶಾಸ್ತ್ರೀಯ ನಿಷ್ಠೆ ಇದ್ದರೆ, ರಾಜು ತಮ್ಮ ಹಾಡಿನಲ್ಲಿ ಯುವತನದ ಉತ್ಸಾಹ, ಎನರ್ಜಿ ಮತ್ತು ಫಾಸ್ಟ್ ರಿದಮನ್ನು ಸಂಯೋಜಿಸಿದರು. ಇದುವೇ ಅವರ ಜೀವನದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ವೇದಿಕೆಯ ಮೇಲೆ ನಿಂತು ಹಾರ್ಮೋನಿಯಂ ನುಡಿಸುತ್ತಾ ಅವರು ಹಾಡಲು ತೊಡಗಿದರೆಂದರೆ ಇಡೀ ವೇದಿಕೆ ಜೀವಂತಗೊಳ್ಳುತ್ತಿತ್ತು ಮತ್ತು ಕೇಳುಗರು ಮೈಮರೆತು ಕುಣಿತಿದ್ದರು. ಇನ್ನು ಅವರ ವೃತ್ತಿ ಜೀವನದ ಮೊದಲ ದೊಡ್ಡ ಯಶಸ್ಸು ಬಂದಿದ್ದು ಭಾವಗೀತೆಗಳ ಆಲ್ಬಮ್ಗಳ ಮೂಲಕ. ಕುವೆಂಪು ಅವರ ಮಾಧವ, GS ಶಿವರುದ್ರಪ್ಪ ಅವರ ಬೆಳದಿಂಗಳ ರಾತ್ರಿಯಲ್ಲಿ, ತುಂಗೆಯ ದಡದಲ್ಲಿ ಮುಂತಾದ ಗೀತೆಗಳಿಗೆ ಅವರು ನೀಡಿದ ನವೀನ ರಾಗ ಸಂಯೋಜನೆ ಇಡೀ ಕರ್ನಾಟಕದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತು. 90ರ ದಶಕದಲ್ಲಿ ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿದ್ದ ಆಲ್ಬಮ್ ಕ್ಯಾಸೆಟ್ಗಳು ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲೂ ಸದ್ದು ಮಾಡಿದವು. ಸುಗಮ ಸಂಗೀತ ಎಂದರೆ ಕೇವಲ ವಯಸ್ಸಾದವರು ಕೇಳುವುದು ಎನ್ನುವ ಕಾಲದಲ್ಲೇ ಕಾಲೇಜು ಯುವಕರ ಕೈಯಲ್ಲಿ ತಮ್ಮ ಸಿಡಿಗಳನ್ನು ಹಿಡಿಯುವಂತೆ ಮಾಡಿದ ಕೀರ್ತಿ ರಾಜು ಅವರಿಗೆ ಸಲ್ಲುತ್ತದೆ.
ಭಾವಗೀತೆಗಳ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ನಂತರ ಅವರು ಚಲನಚಿತ್ರ ರಂಗಕ್ಕೂ ಕಾಲಿಡ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೆರಿಕ ಚಿತ್ರಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳಾದ ಯಾವ ಮೋಹನ ಮುರಳಿ ಕರೆಯಿತು ಹಾಡನ್ನು ಹಾಡಿದಾಗ ಇಡೀ ಚಿತ್ರರಂಗವೇ ಬೆರಗಾಗಿ ನುಡಿಯಿತು. ಆ ಹಾಡಿನಲ್ಲಿದ್ದ ಭಾವನೆ ಮತ್ತು ಧ್ವನಿಯ ಆರ್ದ್ರತೆ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಂಚಲಿ ನೀರು ತರಿಸಿತು. ಸಪ್ತಸಾಗರದಾಚೆಯಲ್ಲೋ ಇಂದಿಗೂ ಈ ಹಾಡು ಕನ್ನಡ ಚಿತ್ರರಂಗದ ಸರ್ವಶ್ರೇಷ್ಠ ಭಾವಗೀತೆಗಳಲ್ಲಿ ಒಂದಾಗಿ ಉಳಿದುಕೊಂಡಿದೆ. ಆದರೆ ರಾಜು ಕೇವಲ ಭಾವುಕ ಹಾಡುಗಳಿಗೆ ಸೀಮಿತವಾಗಿರಲಿಲ್ಲ. ಇನ್ನು ಋಷಿ ಚಿತ್ರದ ಹಾಡಿನಲ್ಲಿ ಮಾಸ್ ಮತ್ತು ಸೈಟಿರಿಕಲ್ ಗಾಯನದ ಮೂಲಕ ತಾವು ಎಂತಹ ವೈವಿಧ್ಯಮಯ ಹಾಡುಗಳನ್ನು ಹಾಡಬಲ್ಲೆ ಎಂದು ನಿರೂಪಿಸಿದರು. ಇದರ ಜೊತೆಗೆ ಚಿತ್ರಗಳಲ್ಲಿ ನಟಿಸಿ ತಮ್ಮ ನಟನಾ ಪ್ರತಿಭೆಯನ್ನು ತೋರಿಸಿದರು. ರಂಗಭೂಮಿಯ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಕುರುಕ್ಷೇತ್ರ, ಆಷಾಢದ ಒಂದು ದಿನ ಸೇರಿದಂತೆ ಹಲವು ಪ್ರಸಿದ್ಧ ನಾಟಕಗಳಿಗೆ ಹಾಗೂ ಜನಪ್ರಿಯ ಕಿರುತೆರೆ ಧಾರಾವಾಹಿಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು. ಆಸ್ಟ್ರೇಲಿಯಾ, ಅಮೆರಿಕ, ಸಿಂಗಾಪುರ, ಲಂಡನ್ ಮುಂತಾದ ದೇಶಗಳಲ್ಲಿ ಕಾನ್ಸರ್ಟ್ಗಳನ್ನು ನೀಡಿ ಕನ್ನಡದ ಸುಗಮ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಅವರಿಗೆ ರಾಜ್ಯ ಮಟ್ಟದ ಹಲವು ಪ್ರಶಸ್ತಿಗಳು, ಸನ್ಮಾನಗಳು ಮತ್ತು ಅನನ್ಯ ಪ್ರಶಸ್ತಿ ಸೇರಿದಂತೆ ಪ್ರಮುಖ ಗೌರವ ಕೂಡ ಲಭಿಸಿತು. ಆದರೆ ಈ ಯಶಸ್ಸು ಅಪಾರ ಅಭಿಮಾನಿಗಳ ಪ್ರೀತಿ ಮತ್ತು ದಿನನಿತ್ಯದ ಚಪ್ಪಾಳೆಗಳ ನಡುವೆ ಅವರ ಬದುಕಿನಲ್ಲಿ ಯಾರು ಊಹಿಸದ ಭೀಕರ ಬಿರುಗಾಳಿಯೊಂದು ಎದುರಾಯಿತು. 2000ರ ದಶಕದ ಆರಂಭದಲ್ಲಿ ತಮ್ಮ ವೃತ್ತಿ ಜೀವನದ ಅತ್ಯುನ್ನತ ಶಿಖರದಲ್ಲೇ ಇದ್ದಾಗಲೇ ಅವರಿಗೆ ತೀವ್ರವಾದ ಮೂತ್ರಪಿಂಡದ ತೊಂದರೆ ಅಂದರೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇರುವುದು ಪತ್ತೆ ಆಗುತ್ತೆ. ಎರಡೂ ಕಿಡ್ನಿಗಳು ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನು ನಿಲ್ಲಿಸ್ತವೆ. ವೈದ್ಯರು ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸ್ತಾರೆ. ರಾಜು ಅವರ ಕೈಗಳು ಹಾರ್ಮೋನಿಯಂ ಬಿಡಲು ಸಿದ್ಧವಿರಲಿಲ್ಲ. ವಾರಕ್ಕೆ ಕನಿಷ್ಠ 3 ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ಕಠೋರ ಪರಿಸ್ಥಿತಿ ನಿರ್ಮಾಣವಾದರೂ ಡಯಾಲಿಸಿಸ್ ಚಿಕಿತ್ಸೆ ಅಂದರೆ ದೇಹದಲ್ಲಿದ್ದ ರಕ್ತವೆಲ್ಲವೂ ಹೊರಬಂದು ಯಂತ್ರದಲ್ಲಿ ಶುದ್ಧವಾಗಿ ಮತ್ತೆ ದೇಹಕ್ಕೆ ಸೇರಬೇಕು. ಈ ಪ್ರಕ್ರಿಯೆ ಮುಗಿದ ನಂತರ ಯಾವುದೇ ವ್ಯಕ್ತಿ ಕನಿಷ್ಠ 2 ದಿನಗಳ ಕಾಲ ಹಾಸಿಗೆಯಿಂದ ಏಳಲು ಸಾಧ್ಯವಾಗುವುದಿಲ್ಲ. ಆದರೆ ರಾಜು ಅನಂತಸ್ವಾಮಿ ಆಸ್ಪತ್ರೆ ಹಾಸಿಗೆಯಿಂದ ನೇರವಾಗಿ ಕಾರನ್ನೇರಿ ವೇದಿಕೆಗೆ ಬರ್ತಿದ್ರು. ಕೈಗೆ ನೀಡಿದ ಸೂಜಿಯ ಗಾಯದ ನೋವನ್ನು ಮುಚ್ಚಿಕೊಂಡು ಹಾರ್ಮೋನಿಯಂ ಹಿಡಿದು ಸಭಿಕರ ಮುಂದೆ ಗಂಟೆಗಟ್ಟಲೆ ಆಡ್ತಿದ್ರು. ನನ್ನ ಶರೀರದ ನೋವಿಗೆ ಸಂಗೀತವೇ ಅತಿ ದೊಡ್ಡ ಮದ್ದು ಎಂದು ಅವರು ತಮ್ಮ ಆಪ್ತರ ಬಳಿ ಹೇಳಿಕೊಳ್ತಿದ್ರು. ಅವರ ಜೀವನದ ಸುತ್ತ ಹಲವು ಚರ್ಚೆಗಳು ಮತ್ತು ವದಂತಿಗಳು ಕೇಳಿ ಬರ್ತಿದ್ದವು. ಅತಿಯಾದ ಒತ್ತಡ, ಸತತ ಪ್ರಯಾಣ ಮತ್ತು ಅಸಮತೋಲಿತ ಜೀವನ ಶೈಲಿಯೇ ಅವರ ಈ ಅನಾರೋಗ್ಯಕ್ಕೆ ಕಾರಣ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಅವರು ತಂದೆಯ ಮರಣದ ನಂತರ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರೆಂದು ಭಾವಿಸಿದರು. ಆದರೆ ನಿಜವಾದ ಸತ್ಯವೆಂದರೆ ಅವರು ತಮ್ಮ ಅನಾರೋಗ್ಯದ ಯಾವುದೇ ನೋವನ್ನು ವೇದಿಕೆಯ ಮೇಲೆ ತೋರಿಸಿಕೊಡುತ್ತಿರಲಿಲ್ಲ. ತಮ್ಮ ಖಾಸಗಿ ನೋವನ್ನು ನಗೆಯಿಂದ ಅಡಗಿಸಿ ಸದಾ ಹಸನ್ಮುಖಿಯಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಡುತ್ತಿದ್ದರು. ಇನ್ನು ಸ್ನೇಹಿತರೆ, ರಾಜು ಅನಂತಸ್ವಾಮಿ ಅವರ ಬಗ್ಗೆ ಅನೇಕರಿಗೆ ತಿಳಿಯದ ಕೆಲವು ಆಸಕ್ತಿಕರ ಸತ್ಯಗಳಿವೆ. ಮೊದಲನೆಯದಾಗಿ ಅವರು ಕೇವಲ ಗಾಯಕ ಮತ್ತು ಸಂಗೀತ ನಿರ್ದೇಶಕರಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ತಬಲಾ ವಾದಕರಾಗಿದ್ದರು. ತಮ್ಮ ತಂದೆ ಮೈಸೂರು ಅನಂತಸ್ವಾಮಿ ಅವರ ಹಲವು ಬೃಹತ್ ಕಾನ್ಸರ್ಟ್ಗಳಲ್ಲಿ ರಾಜು ಅವರ ಹಿನ್ನೆಲೆಯಲ್ಲಿ ತಬಲಾ ನುಡಿಸುತ್ತಿದ್ದರು. ಎರಡನೇದಾಗಿ ಅವರು ಗಿಟಾರ್ ಮತ್ತು ಕೀಬೋರ್ಡ್ಗಳಲ್ಲಿ ಪಾಶ್ಚಿಮಾತ್ಯ ಸಂಗೀತ ಶೈಲಿಯನ್ನು ಪ್ರಯೋಗಿಸಿ ಅದನ್ನು ಕನ್ನಡ ಭಾವಗೀತೆಗಳಿಗೆ ಅಳವಡಿಸಿದ ಮೊದಲ ಸಂಗೀತಗಾರರಲ್ಲಿ ಒಬ್ಬರು. ಇನ್ನು ಮೂರನೆಯದಾಗಿ ಋಷಿ ಚಿತ್ರದ ಹಾಡಿಗಾಗಿ ಅವರು ತಮ್ಮ ಸಾಂಪ್ರದಾಯಿಕ ಧ್ವನಿಯನ್ನು ಸಂಪೂರ್ಣವಾಗಿ ಬದಲಿಸಿ ಮಾಸ್ ಶೈಲಿಯಲ್ಲಿ ಹಾಡಿದಾಗ ಸ್ವತಃ ಚಿತ್ರದ ನಿರ್ದೇಶಕರೇ ಆಶ್ಚರ್ಯಪಟ್ಟಿದ್ರು. ಇನ್ನು ನಾಲ್ಕನೇದಾಗಿ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡುವಾಗ ಅಲ್ಲಿನ ಸ್ಥಳೀಯ ಕನ್ನಡಿಗರ ಮನೆಗಳಲ್ಲೇ ತಂಗಿ ಇನ್ನು ರಾತ್ರಿಯಿಡೀ ಅವರೊಂದಿಗೆ ಕುಳಿತು ಹೊಸ ರಾಗಗಳನ್ನು ಸಂಯೋಜಿಸುತ್ತಿದ್ದರು. ಐದನೇದಾಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ನಡೆಯುತ್ತಿದ್ದ ಸಮಯದಲ್ಲಿ ಕೂಡ ತಮ್ಮ ಮೊಬೈಲ್ನಲ್ಲಿ ಹೊಸ ರಾಗಗಳ ಟ್ಯೂನ್ಗಳನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದರು. ಆದರೆ ಸ್ನೇಹಿತರೆ, ವಿಧಿಯಾಟ ತೀರ ನಿರ್ದಯವಾಗಿತ್ತು. 2009ರ ಜನವರಿ ತಿಂಗಳ ಮಧ್ಯಭಾಗದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿತ್ತು. ತೀವ್ರ ಕಿಡ್ನಿ ವೈಫಲ್ಯದಿಂದಾಗಿ ದೇಹದ ಇತರ ಪ್ರಮುಖ ಅಂಗಾಂಗಗಳ ಕಾರ್ಯಾಚರಣೆಗಳು ಕೂಡ ಸ್ಥಗಿತಗೊಳ್ಳಲು ಶುರುವಾಯಿತು. ಅವರನ್ನು ಬೆಂಗಳೂರಿನ ಸಾಗರ್ ಅಪೋಲೋ ಆಸ್ಪತ್ರೆಗೆ ತುರ್ತಾಗಿ ದಾಖಲಿಸ್ತಾರೆ. ವೈದ್ಯರು ಸತತ ಹೋರಾಟ ನಡೆಸಿದರು. ಇಡೀ ಕರ್ನಾಟಕದ ಅಭಿಮಾನಿಗಳು ತಮ್ಮ ನೆಚ್ಚಿನ ಗಾಯಕ ಮತ್ತೆ ಎದ್ದು ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಆದರೆ ಯಾವ ಪ್ರಾರ್ಥನೆಯೂ ಫಲಿಸಲಿಲ್ಲ. 2009ರ ಜನವರಿ 17ರಂದು ಕೇವಲ 35ನೇ ವಯಸ್ಸಿನಲ್ಲಿ ರಾಜು ಅನಂತಸ್ವಾಮಿ ಈ ಲೋಕವನ್ನು ತೊರೆದು ಶಾಶ್ವತವಾಗಿ ಮೌನವಾಗಿ ಬಿಡ್ತಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ರಾಜು ಅನಂತಸ್ವಾಮಿ ನಮ್ಮನ್ನು ಅಗಲಿದ್ರು. ಅವರು ಕನ್ನಡಿಗರಿಗೆ ನೀಡಿ ಹೋದ ರಾಗಗಳ ಆಸ್ತಿ ಅಪಾರ. ತಂದೆ ಹೆಸರಿನ ನೆರಳಿನಲ್ಲೇ ಉಳಿಯದೆ ಕೇವಲ 35 ವರ್ಷಗಳ ಸುದೀರ್ಘವಲ್ಲದ ಬದುಕಿನಲ್ಲಿ ಅವರು ಸಾಧಿಸಿದ ಸಾಧನೆ ಯುವ ಪೀಳಿಗೆಗೆ ಎಂದೆಂದಿಗೂ ಸ್ಫೂರ್ತಿ. ಸ್ನೇಹಿತರೆ, ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿರ್ಬೋದು, ಆದರೆ ಅವರ ಕಂಠ, ಆ ಹಾರ್ಮೋನಿಯಂ ನಾದ ಮತ್ತು ಭಾವಗೀತೆಗಳ ಆ ಜೀವಂತಿಗೆ ಪ್ರತಿಯೊಬ್ಬ ಕನ್ನಡಿಗನ ನೆನಪಿನಲ್ಲಿ ಅಮರವಾಗಿದೆ. ಸೊ ಸ್ನೇಹಿತರೆ, ರಾಜು ಅನಂತಸ್ವಾಮಿ ಅವರ ಜೀವನ ನಮಗೆ ಕಲಿಸುವ ದೊಡ್ಡ ಪಾಠವೇನೆಂದರೆ, ನಮಗೆ ಸಿಗುವ ಆಯುಷ್ಯ ಮುಖ್ಯವಲ್ಲ, ಆ ಆಯುಷ್ಯದಲ್ಲಿ ನಾವು ಸಮಾಜಕ್ಕೆ ಮತ್ತು ನಂಬಿದ ಕಲೆಗೆ ಏನು ಕೊಟ್ಟು ಹೋಗ್ತೇವೆ ಎಂಬುದು ಮುಖ್ಯ. ತೀವ್ರ ನೋವಿನ ನಡುವೆಯೂ ಸಂಗೀತಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಈ ಗಂಧರ್ವನ ಜೀವನ ನಿಮಗೆ ಏನು ಅನಿಸಿತು ಅನ್ನೋದನ್ನು
ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವರ ಲೈಫ್ ಸ್ಟೋರಿ ಇಷ್ಟ ಆಗಿದರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.